ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಿತಾಮಲ್ಯ ವ್ಲಾಗ್ಸ್. ನಾಳೆಯಿಂದ ನನಗೆ ಎಕ್ಸಾಮ್ ಶುರುವಾಗುತ್ತೆ. ಓದ್ತಿದ್ದೆ, ನಾಳೆ ಡಿಕ್ಟೇಷನ್ ಎಕ್ಸಾಮು. ಆವಾಗಿನ ಪ್ರಿಪೇರ್ ಮಾಡಿ 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 ನನಗೆ ಹೊಟ್ಟೆ ಹಸು ಆಗ್ತಿದೆ. ಅದಕ್ಕಿಂತ ಮುಂಚೆ ಹಾಲಲ್ಲಿ ಏನು ನಡೀತಿದೆ ಅಂತ ನೋಡೋಣ. ಇಲ್ಲಿ ನೋಡಿ 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 ಇವರಿಗೆ ಚಿಕ್ಕ ಮಕ್ಕಳು ಎನಿಮೇಟೆಡ್ ಇದು ನೋಡೋಲ್ಲ, ಮೂವಿ ನೋಡೋಲ್ಲ, ಇವ್ರು ನೋಡ್ತಿದ್ದಾರೆ. ನೀವು ನೋಡಿ. ನಾವು ನಮ್ಮ ಮಾತೃಶ್ರೀ ಹತ್ರ ಹೋಗೋಣ. ಮಾತೃಶ್ರೀ, ಅಯ್ಯೋ ಫುಲ್ ಏನೋ ಪ್ರಿಪ್ರೇಷನ್ ಆಗಿದೆ. ಅಮ್ಮ ಅಮ್ಮ ಹೇಳಮ್ಮ. ಹಾಗಂದ್ರೆ ಹೊಟ್ಟೆ ಹಸಾಗ್ತಿದೆ, ಕ್ರೇವಿಂಗ್ಸ್ ಆಗ್ತಾ ಇದೆಯಾ? ಓದಾಯ್ತಾ? ಎಸ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆನಾ? ಕೊಡಿ. ವಿಡಿಯೋ ಮಾಡ್ತಾ ಇದೆಯಾ? ಓಹೋ, ನೋಡಿ ಫ್ರೆಂಡ್ಸ್, ನಾಳೆ ನಮ್ಮ ರಚನಾಗೆ ಅವಳ ಔಟ್ಫಿಟ್ ನೋಡಿ. ಇದೇ ಡ್ರೆಸ್ಸಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ, ಇವತ್ತು ಡ್ಯಾನ್ಸ್ ವಿಡಿಯೋ ಹಾಕಿದ್ದೀನಿ. ತುಂಬ ಲೈಕ್ಸ್ ಕೊಟ್ಟಿದ್ದೀರಾ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಅಲ್ವಾ? ಶೇರ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೊಂದು ವಿಡಿಯೋಸ್ ಮಾಡ್ತಾರೆ. ಹೌದು, ಅವರು ಎಲ್ಲ ಏನಂತಾರೆ ಅದಕ್ಕೆ ಎನರ್ಜಿ ಹಾಕಿ ಚೆನ್ನಾಗಿ ವಿಡಿಯೋ ಮಾಡ್ತಾರೆ. ನೀವು ಹಂಗೆ ನೋಡ್ಬಿಟ್ಟು ಬಿಟ್ಬಿಡ್ತೀರಾ. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹೌದು, ನನಗೆ ಅಲ್ಲ, ನನಗೆ 40 ಮಿನಿಟ್ಸ್ 50 ಮಿನಿಟ್ಸ್ ಅಲ್ಲಿ ಏನಕ್ಕೆ ಇಲ್ಲಾಂದ್ರೆ 30 ಮಿನಿಟ್ಸ್ ಅಲ್ಲೇ 800-1000 ಜನ ನೋಡ್ತಾರೆ. ನೀವೆಲ್ಲ ನೋಡ್ತೀರಾ, ಆದ್ರೆ ನಂಗೆ ಸಬ್ಸ್ಕ್ರೈಬೇ ಮಾಡಲ್ಲ. ನೋಡಿ ಫ್ರೆಂಡ್ಸ್, ನಮ್ಮ 500 ಆಗಿದೆ. ಇನ್ನು 500 ಅಲ್ಲ, ಇನ್ನು ಐ ಥಿಂಕ್ 6 ಅಲ್ಲ, ಇನ್ನು 564 ಆಗಿದೆ. ಇನ್ನ 400 ಸಮಥಿಂಗ್ 300 ಸಮಥಿಂಗ್ ಬೇಕು. ನೋಡಿ ಫ್ರೆಂಡ್ಸ್, ನೀವು ಮನ್ಸು ಮಾಡಿದ್ರೆ ಖಂಡಿತ ಆಗತ್ತೆ. ನೋಡಿ ನಮ್ಮ ರಚನಾ ಔಟ್ಫಿಟ್ ನೋಡಿ ಇವತ್ತು, ನೋಡಿ ಅಲ್ವಾ? ನಮ್ಮ ರಚನೆಗೆ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು ಫ್ರೆಂಡ್ಸ್. ಹೌದು, ನಮ್ 1000 ಆಗ ಬೇಗ. ಈ ಮಂತ್ 30th ಬಂದ್ರೆ 30ನೇ ತಾರೀಕು ಬಂದ್ರೆ 1 ಇಯರ್ ಆಗತ್ತೆ. ನಾನು ವಿಡಿಯೋ ಯುಗಾದಿ ಹಬ್ಬದ ದಿನ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ. 1 ವರ್ಷ ಆಗತ್ತೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹಾಗೆ ಸಪೋರ್ಟ್ ಇರ್ಲಿ. ಶಿಖರ್ ಖಾನೆ. ಓಕೆ, ಏನಮ್ಮ ನೀನ್ ಯಾಕೆ ಎದ್ದು ಬಂದೆ ಹೇಳು? ಹೊಟ್ಟೆ ಹಸು ಆಗ್ತಿದೆ. ಅಮ್ಮ ಏನೋ ಅಲ್ಲೋ, ಹೌದು ಚಟ್ಪಟ ಮಾಡ್ತೀನಿ. ಇದು ಏನ್ ಗೊತ್ತಾ ಫ್ರೆಂಡ್ಸ್, ಇದಕ್ಕೆ ಕಾಂಗ್ರೆಸ್ ಕಡ್ಲೆಕಾಯಿ ಅಂತಾರೆ. ಕಾಂಗ್ರೆಸ್ ಕಡ್ಲೆಕಾಯಿ ಅಂತಾರೆ ಇದಕ್ಕೆ. ತೋರಿಸ್ತೀನಿ ರೀ ನಿಮ್ಗೆ. ಇಟ್ಕೊಳಮ್ಮ, ಇದು ಹಿಡ್ಕೊ, ಇದು ವಿಡಿಯೋ ಹಿಡ್ಕೊ, ಮೊಬೈಲ್ ಹಿಡ್ಕೊ. ಇದು ನೋಡಿ, ಇದನ್ನ ಹಾಕ್ತೀನಿ ಈಗ. ಇದು ಕಾಂಗ್ರೆಸ್ ಕಡ್ಲೆಕಾಯಿ. ಇದರಲ್ಲಿ ಉಪ್ಪಿದೆ, ಖಾರ ಇದೆ, ತುಂಬಾ ಚೆನ್ನಾಗಿದೆ. ಆಯ್ತಾ? ಇದಕ್ಕೆ ನಾನು 1 ಈರುಳ್ಳಿನ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡೀನಿ. ಇದ್ರಲ್ಲಿ ಹಾಕ್ತೀನಿ, ಈರುಳ್ಳಿ ಹಾಕ್ತೀನಿ ನೋಡಿ. ಕಾಂಗ್ರೆಸ್ ಕಡ್ಲೆಕಾಯಲ್ಲಿ ಈರುಳ್ಳಿ ಹಾಕಿದ್ದೀನಿ ನಾನು. ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಇದರಲ್ಲಿ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಈಗ ಇದರಲ್ಲಿ ಉಪ್ಪು ಹಾಕಬಾರ್ದು, ಆಮೇಲೆ ಚಿಲ್ಲಿ ಪೌಡ್ರ್ ಹಾಕಬಾರ್ದು, ಯಾಕಂದರೆ ಉಪ್ಪು ಚಿಲ್ಲಿ ಪೌಡ್ರ್ ಎಲ್ಲ ಇರುತ್ತೆ ಇದರಲ್ಲಿ. ಈಗ ನಾನು ಒಂದು ಲೆಮನ್ ಜ್ಯೂಸ್ ಹಾಕ್ತೀನಿ ಸ್ವಲ್ಪ. ಈಗ ನಾನು ಇದಕ್ಕೆ ಲಿಂಬು ರಸ ಹಾಕ್ತೀನಿ ನೋಡಿ, ಸ್ವಲ್ಪನೇ, ಜಾಸ್ತಿ ಬೇಡ, ಇಷ್ಟು ಸಾಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಲಿಂಬು ರಸ ಹಾಕಿದ್ದೀನಿ. ನಮ್ಮ ಅಮ್ಮನ ಮಿಕ್ಸ್ ಮಾಡೋಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಕೈಗೆ ಅದು ಈ ಖಾರ ಇರುತ್ತಲ್ಲ, ಉರಿಯೋದಂತಲ್ಲ, ಮಸಾಲೆ ಇಲ್ಲ ಕೈಗೆ ತಾಗತ್ತೆ ನಮ್ದು. ಅದಕ್ಕೋಸ್ಕರ ಸ್ಪೂನಲ್ಲಿ ಮಾಡೋಣ ಅಂತ, ಅಲ್ವಾ? ತುಂಬ ಚೆನ್ನಾಗಿರುತ್ತೆ. ಆಯ್ತಾ? ಟೇಸ್ಟಿ ಡಿಲಿಷಿಯಸ್ ಆಗಿರುತ್ತೆ. ಆಯ್ತಮ್ಮ? ಹೌದು, ಆಯ್ತು, ಇಷ್ಟೇನೆ. ಈಸಿ ರೆಸಿಪಿ ನಂದು. ಇವಾಗ ಟೇಸ್ಟರ್ ಯಾರು? ನಿನಗೆ ನೀನೇ ಟೇಸ್ಟ್ ಮಾಡುವಂತೆ, ಓಕೆನಾ? ಈಗ ನಮ್ಮ ರಚನಾ ಟೇಸ್ಟ್ ಮಾಡ್ತಾಳೆ. ರಚನಾ, ಹೇಗಿದೆ ಅಂತ ಹೇಳಮ್ಮ. ಯಾಕೋ ಇವಾಗಲೇ ನೋಡ್ತಾ ನೋಡಿ ಫ್ರೆಂಡ್ಸ್. ಟೇಸ್ಟ್ ಮಾಡಮ್ಮ ಈಗ. ನೋಡಿ ಹೇಗಿದೆ. ಚೆನ್ನಾಗಿದೆಯಾ? ಸೂಪರ್ ಅಲ್ಲ? ಇದು ಬೆಂಗಳೂರಲ್ಲಿ ಅಷ್ಟೇ ಸಿಗುತ್ತೆ ಅನ್ಸುತ್ತೆ, ಕಾಂಗ್ರೆಸ್ ಕಡಲೆಕಾಯಿ ಅಂತ. ಉಪ್ಪು ಮತ್ತು ಖಾರ ಎಲ್ಲ ಹಾಕಿರ್ತಾರೆ. ಖಾರ ಬೇಡ, ಉಪ್ಪು ಬೇಡ, ಯಾಕಂದರೆ ಎರಡೂ ಇದೆ ಇದರಲ್ಲಿ. ಇದು ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಲಿಂಬೆ ರಸ, ಇಷ್ಟು ಹಾಕಿದರೆ ಸಾಕು ಅಲ್ವಾ? ಚೆನ್ನಾಗಿದೆ ಅಲ್ಲ? ಓಕೆ, ಬಾಮ್ಮ ನೋಡಿ ಏನು ಮಾಡಿದ್ದೀನಿ ನೋಡು. ಫೇವ್ರೇಟ್ ಅಲ್ಲ? ನೀನು ತಿಂದ್ಕೊ. ನೋಡಿ, ನನ್ನ ಸುಂದರಿ ಬಂದ್ಲು. ಬಾಮ್ಮ,
ನೋಡು ಏನು ಮಾಡಿದ್ದೀನಿ ನೋಡಿ, ನಿನ್ನ ಫೇವ್ರೆಟ್ ಚಟ್ಪಟ ಕಾಂಗ್ರೆಸ್ ಕಡಲೆಕಾಯಿ. ಕಡಲೆಕಾಯಿ ಹಾಂ ತಿನ್ನು. ಚೆನ್ನಾಗಿದೆಯಾ? ಹಾಂ ಇಷ್ಟ ಆಯ್ತಾ? ಹಾಂ ಹಾಂ ಹೇಳಮ್ಮ ಹೆಂಗಿದೆ? ಓಡ್ ಮಾಡಿದ್ದೆ ಅವ್ರಿಗೆ ಕೇಳ್ತಿದ್ಯಾ? ಚೆನ್ನಾಗಿದೆ, ಹೇ ಒಳ್ಳೆ ಲಿಂಬೆ ರಸ. ತುಂಬಾ ಚೆನ್ನಾಗಿದೆ. ಇದು ಇದು ಏನು ಹೆಲ್ದಿಯಾಗೂ ಇದೆ, ತಿನ್ಬೋದು. ಮತ್ತೆ ಈ ಕಡಲೆಕಾಯಿನ ಬಾದಾಮಿ ಅಂತಾರೆ. ಸೊ ಹೌದಾ? ಮೊದ್ಲಿನ ಜನ ಎಲ್ಲ ಸ್ವಲ್ಪ ಮೊದ್ಲಿನ ಜನ ಎಲ್ಲ ಏನ್ ಮಾಡ್ತಿದ್ರು, ಬಾದಾಮನ್ನ ತಗೊಳಕ್ ಆಗ್ತಿರ್ಲಿಲ್ಲ. ಸೊ ಹಾಗಾಗ್ಬಿಟ್ಟು ಕಡಲೆಕಾಯನ್ನೇ ಬಾದಾಮಿ ಅಂತ ತಗೊಂಡ್ ಬಂದು ತಿಂತಾ ಇದ್ರು. ಆ ಟೈಮಲ್ಲಿ ತುಂಬಾ ಕಾಸ್ಟ್ಲಿ ಆಗ್ತಿರ್ಲಿಲ್ಲ. ಈಗೆಲ್ಲ ಎಲ್ಲರೂ ತಗೊಳ್ತಾರೆ, ತಿಂತಾರೆ. ಒಳ್ಳೇದು ಜೀವಕ್ಕೆ ತಿಂದ್ರೆ, ಬ್ರೈನಿಗೆ ಒಳ್ಳೇದು. ಎಷ್ಟು ಟೆಂಪ್ಟಿಂಗ್ ಕಾಣಿಸಿದೆ ನೋಡಿ ಫ್ರೆಂಡ್ಸ್. ಒಂದ್ಸತಿ ತಿಂದ್ರೆ ಬೇಕನ್ಸತ್ತೆ. ಅದಕ್ಕೆ ವಾಪಸ್ ಬಂದಿದ್ದ. ಅಮ್ಮ ನಾನು ನಿಂಗೂ ಕೊಡ್ತೀನಿ. ಏನಂತೀಯ ನನ್ನ ಫ್ರೆಂಡ್ಸಿಗೆ? ಏನು ಹೇಳಿ? ನಾನು ಹೇಳ್ಬೇಕದು. ಸಬ್ಸ್ಕ್ರೈಬರ್ಸ್ ಏನಂತೀರಾ? ಸಬ್ಸ್ಕ್ರೈಬರ್ಸಿಗೆ ಏನಂತ ಹೇಳ್ಬೇಕು? ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಾಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಅದನ್ನ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಯೂಟ್ಯೂಬ್ ಅಲ್ಲೂ ಹಾಗೂ ನಾವು ಇನ್ಸ್ಟಾಗ್ರಾಮ್ ಅಲ್ಲೂ, ಅಮ್ಮನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲೂ ಇದೆ. ಫೇಸ್ಬುಕ್ ಅಲ್ಲೂ ಇದೆ. ಫೇಸ್ಬುಕ್ ಅಲ್ಲಿ ನೋಡ್ಬಿಟ್ಟು ಬಿಟ್ಬಿಡ್ಬೇಡಿ. ಲೈಕ್ ಮಾಡಿ, ಕಮೆಂಟ್ ಅಲ್ಲ, ಮಾಡಿ, ಅಲ್ಲಿ ನೀವು ಫಾಲೋ ಮಾಡಿ. ಯೂಟ್ಯೂಬ್ ಅಲ್ಲಿ ನೀವು ನೋಡಬಹುದು. ಇನ್ಸ್ಟಾಗ್ರಾಮ್ ಅಲ್ಲೂ ಫಾಲೋ ಮಾಡಿ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಬೇರೆ ಬೇರೆ ಬರುತ್ತೆ, ಬೇರೆ ಬೇರೆ ರೀಲ್ಸ್ ಬರುತ್ತೆ ಚೆನ್ನಾಗಿರೋದು. ಇನ್ಸ್ಟಾಗ್ರಾಮ್ ಅಲ್ಲಿ ಸಖತ್ತಾಗಿ ಮಾಡಿದೀವಿ ನಾವು. ಇನ್ಸ್ಟಾಗ್ರಾಮ್ ಅಲ್ಲಿ ರೀಸೆಂಟ್ ಆಗಿ ಒಂದ್ 3-4 ರೀಲ್ಸ್ ಹಾಕಿದೀವಿ ನೀರಾವಳಿ ಫ್ಯಾಮಿಲಿಯಲ್ಲಿ. ಅಲ್ಲಿ ನೀವು ನೋಡಿ, ಫಾಲೋ ಮಾಡಿ. ಫೇಸ್ಬುಕ್ ಅಲ್ಲಿ, ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ ನಂತರ ಫೇಸ್ಬುಕ್ ಹೋಗುತ್ತೆ. ಅಲ್ಲಿ ನೀವು ಪ್ರೆಸ್ ಮಾಡಿಬಿಟ್ಟು ನನ್ನ ನೀತಾ ಮಲ್ಯ ಅಕೌಂಟಿಗೆ ಬಂದು, ಯೂಟ್ಯೂಬಿಗೆ ಬಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್. ಇಂತಹ ತುಂಬಾ ಕಾಂಟೆಂಟ್ ಗಳಿಗೆ ನಮಗೆ ಫಾಲೋ ಮಾಡಿ. ಈ ತರ ಕುಕಿಂಗ್ ಚಾನಲ್ಸಿಗೆ, ಮತ್ತೆ ಟ್ರಾವೆಲ್ ವ್ಲಾಗ್ಸಿಗೆ, ಚಾನಲ್ಸಿಗೆ, ಮತ್ತೆ ಟ್ರಾವೆಲಿಗೆ, ಟಿಪ್ಸಿಗೆ ಇಂತಹ ಒಳ್ಳೆ ವಿಡಿಯೋಸ್ ನ ನಮ್ಮ ಚಾನೆಲ್ ಮಸ್ತಿಗೆ, ಎಲ್ಲದಕ್ಕೂ ನಮ್ಮ ಅಕ್ಕ ಚಾನೆಲ್. ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಐಡಿ ಹೆಸರು ಹೇಳಕ್ಕ. ನೀತಾ ಮಲ್ಯ ಫ್ಯಾಮಿಲಿ ಇದೆ. ಯೂಟ್ಯೂಬ್ ಅಲ್ಲಿ ಏನಿದೆ ಹೆಸರು ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಫಾಲೋ ಮಾಡ್ಬಿಟ್ಟು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್.